ದೆಹಲಿ ಮಾಜಿ ಸಿಎಂ ಅರವಿಂದ್ ಕೇಜ್ರಿವಾಲ್ಗೆ ಕುಂಡಲಿಗಳು ಒಂದೊಂದೇ ಬಯಲಾಗ್ತಾ ಇದೆ. ಮೊನ್ನೆ ತನಕ ಅಬಕಾರಿ ನೀತಿಯಲ್ಲಿನ ಅಕ್ರಮದ ಬಗ್ಗೆ ವರದಿ ಬಯಲಾಗಿತ್ತು. ಇಂದು ಮತ್ತೊಂದು ವರದಿ ಸದ್ದು ಮಾಡ್ತಾ ಇದೆ. ಯಾವುದು ಆ ರಿಪೋರ್ಟ್? ಕೇಜ್ರಿವಾಲ್ಗೂ ಇದಕ್ಕೂ ಏನ್ ಸಂಬಂಧ? ಆ ಕುರಿತ ವರದಿ ಇಲ್ಲಿದೆ ನೋಡಿ. ಮಾಜಿ ಸಿಎಂಗೆ ಸಿಎಜಿ ವರದಿ ಕಂಟಕ. ಕೇಜ್ರಿವಾಲ್ ಕ್ಲಿನಿಕ್ ಕುಂಡಲಿ ಬಯಲು. ದೆಹಲಿಯಲ್ಲಿ 2 ಅವಧಿಗೆ ಆಳಿದ ಅರವಿಂದ್ ಕೇಜ್ರಿವಾಲ್ ಸರ್ಕಾರ ಅಲ್ಲಿನ ಜನತೆಗೆ ಸಾಕಷ್ಟು ಭರವಸೆಗಳನ್ನು ನೀಡಿತ್ತು. ಭ್ರಷ್ಟಾಚಾರ ನಿರ್ಮೂಲನೆ, ದೆಹಲಿ ಜನತೆಗೆ ಸಕಲ ಸೌಕರ್ಯ ಕಲ್ಪಿಸುವುದಾಗಿ ಭರವಸೆ ನೀಡಿದ್ರು. ಅದರಲ್ಲಿ ಮೊಹಲ್ಲಾ ಕ್ಲಿನಿಕ್ ಕೂಡ ಒಂದು. ಆದರೆ ಈ ಭರವಸೆ ಎಷ್ಟರ ಮಟ್ಟಿಗೆ ಸಕ್ಸಸ್ ಆಗಿತ್ತು, ಎಷ್ಟು ದುಡ್ಡು ಖರ್ಚಾಗಿದೆ ಅನ್ನೋದು ಸಿಎಜಿ ವರದಿಯಲ್ಲಿ ಬಯಲಾಗಿದೆ. देखिए, ए पार्ट के अंदर ही इतनी समस्याएं हैं. ए पार्ट के अंदर इतनी चीजें आपको देखने को मिलेंगी. बी पार्ट आएगी. इन्होंने सिर्फ घोटाले किए हैं और कुछ नहीं किया. दिल्ली की जनता के साथ सब कुछ खराब किया है. दिल्ली की जनता को धोखा दिया हेल्थ के माध्यम से. हेल्थ के बना के हमने मोहल्ला क्लिनिक कर दिया. दवाइयां सब नकली हैं. ये जो कोकस दवाइयों के नाम पे इन्होंने कर रखा है. कॉटन का घोटाला, बेड का घोटाला. जब पूरा विश्व कोरोना से पीड़ित था, उस टाइम भी इनको घोटाला करना याद आ रहा था. 6 ವರ್ಷಗಳಲ್ಲಿ ದೆಹಲಿಯಲ್ಲಿ ಆರೋಗ್ಯ ಸೇವೆಗಳಿಗೆ ಸಂಬಂಧಿಸಿದಂತೆ ಸಾಕಷ್ಟು ನಿರ್ಲಕ್ಷ್ಯ ತೋರಲಾಗಿದೆ ಎಂದು ಸಿಎಜಿ ವರದಿಯಲ್ಲಿ ಬಯಲಾಗಿದೆ. ಹಣ ಯಾವ ರೀತಿ ಪೋಲಾಗಿದೆ ಅನ್ನೋದು ರಿಪೋರ್ಟ್ನಲ್ಲಿ ಬಯಲಾಗಿದೆ. ಕ್ಲಿನಿಕ್ನಲ್ಲೂ ಹಣ ಲೂಟಿ. ಆರೋಗ್ಯ ಸೇವೆಗಳಿಗೆ ಸಂಬಂಧಿಸಿದಂತೆ ಹಣ ದುರುಪಯೋಗ, ನಿರ್ಲಕ್ಷ್ಯ ಮತ್ತು ಹೊಣೆಗಾರಿಕೆಯ ಕೊರತೆ ಇದೆ ಎಂದು ಸಿಎಜಿ ವರದಿಯಲ್ಲಿ ಗೊತ್ತಾಗಿದೆ. ದೆಹಲಿ 14 ಆಸ್ಪತ್ರೆಗಳಲ್ಲಿ ಐಸಿಯು ಸೌಲಭ್ಯವೇ ಇಲ್ಲ. ದೆಹಲಿಯ 16 ಆಸ್ಪತ್ರೆಗಳಲ್ಲಿ ಬ್ಲಡ್ ಬ್ಯಾಂಕ್ಗಳಿಲ್ಲ. 8 ಆಸ್ಪತ್ರೆಗಳಲ್ಲಿ ಆಮ್ಲಜನಕ ಪೂರೈಕೆ ವ್ಯವಸ್ಥೆ ಇಲ್ಲ. 15 ಆಸ್ಪತ್ರೆಯಲ್ಲಿ ಶವಗಾರವಿಲ್ಲ. 12 ಆಸ್ಪತ್ರೆಯಲ್ಲಿ ಆಂಬ್ಯುಲೆನ್ಸ್ ಇಲ್ಲ. ಆಪರೇಷನ್ಗಾಗಿ ರೋಗಿಗಳು ಕಾದು ಕೂರುವ ಸ್ಥಿತಿ ಇದೆ. ಇನ್ನು ವರದಿ ಪ್ರಕಾರ ಆಸ್ಪತ್ರೆಗಳಲ್ಲಿ ಸರಿಯಾದ ಸಲಕರಣೆಗಳು ಮತ್ತು ಸಿಬ್ಬಂದಿ ಇಲ್ಲದಿರುವುದು, ಮೊಹಲ್ಲಾ ಕ್ಲಿನಿಕ್ಗಳಲ್ಲಿ ಕಳಪೆ ಮೂಲಸೌಕರ್ಯ ಮತ್ತು ಶೌಚಾಲಯವೇ ಇಲ್ಲದಿರುವುದು ಕೂಡ ಬಯಲಾಗಿದೆ. ಇನ್ನು ಅರವಿಂದ್ ಕೇಜ್ರಿವಾಲ್ ವಿರುದ್ಧದ ಒಂದೊಂದು ಹಗರಣಗಳ ವರದಿ ಬಯಲಾಗುತ್ತಿರುವುದರಿಂದ ಸಂಕಷ್ಟ ಬೆನ್ನಿಗೇರಿದೆ. ಅಲ್ಲದೆ ಈ ಬಾರಿ ಜೈಲಿಗೆ ಹೋಗೋದು ಫಿಕ್ಸ್ ಅಂತ ಡಿಸಿಎಂ ಪರ್ವೇಶ್ ವರ್ಮಾ ವಾಗ್ದಾಳಿ ನಡೆಸಿದ್ದಾರೆ. जितने सारे प्रोजेक्ट में सारी कॉस्ट उनकी डबल हो गई, ट्रिपल हो गई, उनकी भी जांच कराई जाएगी. तो कोई भी अगर इसमें दोषी होगा, देखिए हमारा उद्देश्य ये नहीं है कि हम केवल इनके पीछे पड़ जाएं. हमारा मेन उद्देश्य हमारा दिल्ली का विकास रहेगा, उसके ऊपर में हमारा काम रहेगा. मगर अगर दिल्ली के एक्सचेकर का पैसा किसी ने खाया है, लूटा है, भ्रष्टाचार किया है, तो उसको भी सजा मिलेगी. ದೆಹಲಿಯಲ್ಲಿ ಅಧಿಕಾರ ಕಳೆದುಕೊಂಡ ಮೇಲೆ ಆಪ್ಗೆ ಸಂಕಷ್ಟ ಎದುರಾಗಿದೆ. ಅಷ್ಟೇ ಅಲ್ಲ, ಹಗರಣಗಳ ರೂವಾರಿ ಅಂತ ಹೇಳಲಾಗ್ತಿರೋ ಕೇಜ್ರಿವಾಲ್ ಮತ್ತೆ ಜೈಲಿಗೆ ಹೋಗೋದು ಫಿಕ್ಸ್ ಎನ್ನಲಾಗ್ತಿದೆ. ನ್ಯೂಸ್ ಡೆಸ್ಕ್, ರಿಪಬ್ಲಿಕ್ ಕನ್ನಡ. ದೆಹಲಿ ಮಾಜಿ ಸಿಎಂ ಅರವಿಂದ್ ಕೇಜ್ರಿವಾಲ್ಗೆ ಕುಂಡಲಿಗಳು ಒಂದೊಂದೇ ಬಯಲಾಗ್ತಾ ಇದೆ. ಮೊನ್ನೆ ತನಕ ಅಬಕಾರಿ ನೀತಿಯಲ್ಲಿನ ಅಕ್ರಮದ ಬಗ್ಗೆ ವರದಿ ಬಯಲಾಗಿತ್ತು. ಇಂದು ಮತ್ತೊಂದು ವರದಿ ಸದ್ದು ಮಾಡ್ತಾ ಇದೆ. ಯಾವುದು ಆ ರಿಪೋರ್ಟ್? ಕೇಜ್ರಿವಾಲ್ಗೂ ಇದಕ್ಕೂ ಏನ್ ಸಂಬಂಧ? ಆ ಕುರಿತ ವರದಿ ಇಲ್ಲಿದೆ ನೋಡಿ. ಮಾಜಿ ಸಿಎಂಗೆ ಸಿಎಜಿ ವರದಿ ಕಂಟಕ. ಕೇಜ್ರಿವಾಲ್ ಕ್ಲಿನಿಕ್ ಕುಂಡಲಿ ಬಯಲು. ದೆಹಲಿಯಲ್ಲಿ 2 ಅವಧಿಗೆ ಆಳಿದ ಅರವಿಂದ್ ಕೇಜ್ರಿವಾಲ್ ಸರ್ಕಾರ ಅಲ್ಲಿನ ಜನತೆಗೆ ಸಾಕಷ್ಟು ಭರವಸೆಗಳನ್ನು ನೀಡಿತ್ತು. ಭ್ರಷ್ಟಾಚಾರ ನಿರ್ಮೂಲನೆ, ದೆಹಲಿ ಜನತೆಗೆ ಸಕಲ ಸೌಕರ್ಯ ಕಲ್ಪಿಸುವುದಾಗಿ ಭರವಸೆ ನೀಡಿದ್ರು. ಅದರಲ್ಲಿ ಮೊಹಲ್ಲಾ ಕ್ಲಿನಿಕ್ ಕೂಡ ಒಂದು. ಆದರೆ ಈ ಭರವಸೆ ಎಷ್ಟರ ಮಟ್ಟಿಗೆ ಸಕ್ಸಸ್ ಆಗಿತ್ತು, ಎಷ್ಟು ದುಡ್ಡು ಖರ್ಚಾಗಿದೆ ಅನ್ನೋದು ಸಿಎಜಿ ವರದಿಯಲ್ಲಿ ಬಯಲಾಗಿದೆ. देखिए, ए पार्ट के अंदर ही इतनी समस्याएं हैं. ए पार्ट के अंदर इतनी चीजें आपको देखने को मिलेंगी. बी पार्ट आएगी. इन्होंने सिर्फ घोटाले किए हैं और कुछ नहीं किया. दिल्ली की जनता के साथ सब कुछ खराब किया है. दिल्ली की जनता को धोखा दिया हेल्थ के माध्यम से. हेल्थ के बना के हमने मोहल्ला क्लिनिक कर दिया. दवाइयां सब नकली हैं. ये जो कोकस दवाइयों के नाम पे इन्होंने कर रखा है. कॉटन का घोटाला, बेड का घोटाला. जब पूरा विश्व कोरोना से पीड़ित था, उस टाइम भी इनको घोटाला करना याद आ रहा था. 6 ವರ್ಷಗಳಲ್ಲಿ ದೆಹಲಿಯಲ್ಲಿ ಆರೋಗ್ಯ ಸೇವೆಗಳಿಗೆ ಸಂಬಂಧಿಸಿದಂತೆ ಸಾಕಷ್ಟು ನಿರ್ಲಕ್ಷ್ಯ ತೋರಲಾಗಿದೆ ಎಂದು ಸಿಎಜಿ ವರದಿಯಲ್ಲಿ ಬಯಲಾಗಿದೆ. ಹಣ ಯಾವ ರೀತಿ ಪೋಲಾಗಿದೆ ಅನ್ನೋದು ರಿಪೋರ್ಟ್ನಲ್ಲಿ ಬಯಲಾಗಿದೆ. ಕ್ಲಿನಿಕ್ನಲ್ಲೂ ಹಣ ಲೂಟಿ. ಆರೋಗ್ಯ ಸೇವೆಗಳಿಗೆ ಸಂಬಂಧಿಸಿದಂತೆ ಹಣ ದುರುಪಯೋಗ, ನಿರ್ಲಕ್ಷ್ಯ ಮತ್ತು ಹೊಣೆಗಾರಿಕೆಯ ಕೊರತೆ ಇದೆ ಎಂದು ಸಿಎಜಿ ವರದಿಯಲ್ಲಿ ಗೊತ್ತಾಗಿದೆ. ದೆಹಲಿ 14 ಆಸ್ಪತ್ರೆಗಳಲ್ಲಿ ಐಸಿಯು ಸೌಲಭ್ಯವೇ ಇಲ್ಲ.
ದೆಹಲಿಯ 16 ಆಸ್ಪತ್ರೆಗಳಲ್ಲಿ ಬ್ಲಡ್ ಬ್ಯಾಂಕ್ಗಳಿಲ್ಲ. 8 ಆಸ್ಪತ್ರೆಗಳಲ್ಲಿ ಆಮ್ಲಜನಕ ಪೂರೈಕೆ ವ್ಯವಸ್ಥೆ ಇಲ್ಲ. 15 ಆಸ್ಪತ್ರೆಯಲ್ಲಿ ಶವಗಾರವಿಲ್ಲ. 12 ಆಸ್ಪತ್ರೆಯಲ್ಲಿ ಆಂಬ್ಯುಲೆನ್ಸ್ ಇಲ್ಲ. ಆಪರೇಷನ್ಗಾಗಿ ರೋಗಿಗಳು ಕಾದು ಕೂರುವ ಸ್ಥಿತಿ ಇದೆ. ಇನ್ನು ವರದಿ ಪ್ರಕಾರ ಆಸ್ಪತ್ರೆಗಳಲ್ಲಿ ಸರಿಯಾದ ಸಲಕರಣೆಗಳು ಮತ್ತು ಸಿಬ್ಬಂದಿ ಇಲ್ಲದಿರುವುದು, ಮೊಹಲ್ಲಾ ಕ್ಲಿನಿಕ್ಗಳಲ್ಲಿ ಕಳಪೆ ಮೂಲಸೌಕರ್ಯ ಮತ್ತು ಶೌಚಾಲಯವೇ ಇಲ್ಲದಿರುವುದು ಕೂಡ ಬಯಲಾಗಿದೆ. ಇನ್ನು ಅರವಿಂದ್ ಕೇಜ್ರಿವಾಲ್ ವಿರುದ್ಧದ ಒಂದೊಂದು ಹಗರಣಗಳ ವರದಿ ಬಯಲಾಗುತ್ತಿರುವುದರಿಂದ ಸಂಕಷ್ಟ ಬೆನ್ನಿಗೇರಿದೆ. ಅಲ್ಲದೆ ಈ ಬಾರಿ ಜೈಲಿಗೆ ಹೋಗೋದು ಫಿಕ್ಸ್ ಅಂತ ಡಿಸಿಎಂ ಪರ್ವೇಶ್ ವರ್ಮಾ ವಾಗ್ದಾಳಿ ನಡೆಸಿದ್ದಾರೆ. जितने सारे प्रोजेक्ट में सारी कॉस्ट उनकी डबल हो गई, ट्रिपल हो गई, उनकी भी जांच कराई जाएगी. तो कोई भी अगर इसमें दोषी होगा, देखिए हमारा उद्देश्य ये नहीं है कि हम केवल इनके पीछे पड़ जाएं. हमारा मेन उद्देश्य हमारा दिल्ली का विकास रहेगा, उसके ऊपर में हमारा काम रहेगा. मगर अगर दिल्ली के एक्सचेकर का पैसा किसी ने खाया है, लूटा है, भ्रष्टाचार किया है, तो उसको भी सजा मिलेगी. ದೆಹಲಿಯಲ್ಲಿ ಅಧಿಕಾರ ಕಳೆದುಕೊಂಡ ಮೇಲೆ ಆಪ್ಗೆ ಸಂಕಷ್ಟ ಎದುರಾಗಿದೆ. ಅಷ್ಟೇ ಅಲ್ಲ, ಹಗರಣಗಳ ರೂವಾರಿ ಅಂತ ಹೇಳಲಾಗ್ತಿರೋ ಕೇಜ್ರಿವಾಲ್ ಮತ್ತೆ ಜೈಲಿಗೆ ಹೋಗೋದು ಫಿಕ್ಸ್ ಎನ್ನಲಾಗ್ತಿದೆ. ನ್ಯೂಸ್ ಡೆಸ್ಕ್, ರಿಪಬ್ಲಿಕ್ ಕನ್ನಡ. ದೆಹಲಿ ಮಾಜಿ ಸಿಎಂ ಅರವಿಂದ್ ಕೇಜ್ರಿವಾಲ್ಗೆ ಕುಂಡಲಿಗಳು ಒಂದೊಂದೇ ಬಯಲಾಗ್ತಾ ಇದೆ. ಮೊನ್ನೆ ತನಕ ಅಬಕಾರಿ ನೀತಿಯಲ್ಲಿನ ಅಕ್ರಮದ ಬಗ್ಗೆ ವರದಿ ಬಯಲಾಗಿತ್ತು. ಇಂದು ಮತ್ತೊಂದು ವರದಿ ಸದ್ದು ಮಾಡ್ತಾ ಇದೆ. ಯಾವುದು ಆ ರಿಪೋರ್ಟ್? ಕೇಜ್ರಿವಾಲ್ಗೂ ಇದಕ್ಕೂ ಏನ್ ಸಂಬಂಧ? ಆ ಕುರಿತ ವರದಿ ಇಲ್ಲಿದೆ ನೋಡಿ. ಮಾಜಿ ಸಿಎಂಗೆ ಸಿಎಜಿ ವರದಿ ಕಂಟಕ. ಕೇಜ್ರಿವಾಲ್ ಕ್ಲಿನಿಕ್ ಕುಂಡಲಿ ಬಯಲು. ದೆಹಲಿಯಲ್ಲಿ 2 ಅವಧಿಗೆ ಆಳಿದ ಅರವಿಂದ್ ಕೇಜ್ರಿವಾಲ್ ಸರ್ಕಾರ ಅಲ್ಲಿನ ಜನತೆಗೆ ಸಾಕಷ್ಟು ಭರವಸೆಗಳನ್ನು ನೀಡಿತ್ತು. ಭ್ರಷ್ಟಾಚಾರ ನಿರ್ಮೂಲನೆ, ದೆಹಲಿ ಜನತೆಗೆ ಸಕಲ ಸೌಕರ್ಯ ಕಲ್ಪಿಸುವುದಾಗಿ ಭರವಸೆ ನೀಡಿದ್ರು. ಅದರಲ್ಲಿ ಮೊಹಲ್ಲಾ ಕ್ಲಿನಿಕ್ ಕೂಡ ಒಂದು. ಆದರೆ ಈ ಭರವಸೆ ಎಷ್ಟರ ಮಟ್ಟಿಗೆ ಸಕ್ಸಸ್ ಆಗಿತ್ತು, ಎಷ್ಟು ದುಡ್ಡು ಖರ್ಚಾಗಿದೆ ಅನ್ನೋದು ಸಿಎಜಿ ವರದಿಯಲ್ಲಿ ಬಯಲಾಗಿದೆ. देखिए, ए पार्ट के अंदर ही इतनी समस्याएं हैं. ए पार्ट के अंदर इतनी चीजें आपको देखने को मिलेंगी. बी पार्ट आएगी. इन्होंने सिर्फ घोटाले किए हैं और कुछ नहीं किया. दिल्ली की जनता के साथ सब कुछ खराब किया है. दिल्ली की जनता को धोखा दिया हेल्थ के माध्यम से. हेल्थ के बना के हमने मोहल्ला क्लिनिक कर दिया. दवाइयां सब नकली हैं. ये जो कोकस दवाइयों के नाम पे इन्होंने कर रखा है. कॉटन का घोटाला, बेड का घोटाला. जब पूरा विश्व कोरोना से पीड़ित था, उस टाइम भी इनको घोटाला करना याद आ रहा था. 6 ವರ್ಷಗಳಲ್ಲಿ ದೆಹಲಿಯಲ್ಲಿ ಆರೋಗ್ಯ ಸೇವೆಗಳಿಗೆ ಸಂಬಂಧಿಸಿದಂತೆ ಸಾಕಷ್ಟು ನಿರ್ಲಕ್ಷ್ಯ ತೋರಲಾಗಿದೆ ಎಂದು ಸಿಎಜಿ ವರದಿಯಲ್ಲಿ ಬಯಲಾಗಿದೆ. ಹಣ ಯಾವ ರೀತಿ ಪೋಲಾಗಿದೆ ಅನ್ನೋದು ರಿಪೋರ್ಟ್ನಲ್ಲಿ ಬಟಾಬಯಲಾಗಿದೆ. ಕ್ಲಿನಿಕ್ನಲ್ಲೂ ಹಣ ಲೂಟಿ. ಆರೋಗ್ಯ ಸೇವೆಗಳಿಗೆ ಸಂಬಂಧಿಸಿದಂತೆ ಹಣ ದುರುಪಯೋಗ, ನಿರ್ಲಕ್ಷ್ಯ ಮತ್ತು ಹೊಣೆಗಾರಿಕೆಯ ಕೊರತೆ ಇದೆ ಎಂದು ಸಿಎಜಿ ವರದಿಯಲ್ಲಿ ಗೊತ್ತಾಗಿದೆ. ದೆಹಲಿ 14 ಆಸ್ಪತ್ರೆಗಳಲ್ಲಿ ಐಸಿಯು ಸೌಲಭ್ಯವೇ ಇಲ್ಲ. ದೆಹಲಿಯ 16 ಆಸ್ಪತ್ರೆಗಳಲ್ಲಿ ಬ್ಲಡ್ ಬ್ಯಾಂಕ್ಗಳಿಲ್ಲ. 8 ಆಸ್ಪತ್ರೆಗಳಲ್ಲಿ ಆಮ್ಲಜನಕ ಪೂರೈಕೆ ವ್ಯವಸ್ಥೆ ಇಲ್ಲ. 15 ಆಸ್ಪತ್ರೆಯಲ್ಲಿ ಶವಗಾರ